ಬಂಧುಗಳೇ ಸೀರಿಯಸ್ ಆಗಿ ವಿಚಾರ ಮಾಡಿ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಯಾರ ಸಲುವಾಗಿ ಆಗಬೇಕು? ಅವರು ಡಾಕ್ಟರ್ ಉಮೇಶ್ ಜಾಧವ್ MP ಆಗಿದ್ರೆ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ. ಉಮೇಶ್ ಜಾಧವ್ ಕೆಲಸ ಮಾಡಿಲ್ಲ ಬಿಡ್ರಿ, ಏನು ಕೆಲಸ ಮಾಡಿಲ್ಲ ತಿಳ್ಕೊರಪ್ಪ, ನಿಮ್ಮ ಬೆಟ್ಟಿನಾಗೆಲ್ಲ ತಿಳ್ಕೊರಿ. ಈ ದೇಶನಾಗ ನೀವು ಸುರಕ್ಷಿತರಿದ್ರೆ ನರೇಂದ್ರ ಮೋದಿ ಅವರು ಅದಾರ ಅಂತೇಳಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಒಂದು ಕೈ ಎತ್ತಕ್ಕಿರ್ಬೇಕಲ್ಲ. ಇಸ್ ಬಾರ್ ಯಾಕೆ ಹೇಳ್ಯಾರ? ಸುಮ್ಮ ಹೇಳ್ಯಾರ ना? अभी हम सिर्फ 10 वर्ष में ट्रेलर दिखाया है, अगले 5 वर्ष में हम फुल पिक्चर देखने का है. ಈ ದೇಶ ಅಂದ್ರೆ ಏನಾಗಿದೆ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಲ್ಲಿ ಅಲ್ಲಾಹ್ ಅಕ್ಬರ್ ಬೇಕಾದನ್ರಿ, ಜೈ ಶ್ರೀರಾಮ್ ಅಂದ್ರೆ ಹಂಗಂದ್ರೆ ಕೇಳುವಂಥ ಪರಿಸ್ಥಿತಿ ಕರ್ನಾಟಕ ಬಂದ. ಬೆಂಗಳೂರಿನ ಕಾರ್ನಾಗ ಹೋಗು ಹುಡುಗರಿಗೆ ನೀ ಜೈ ಶ್ರೀರಾಮ್ ಹೆಂಗಂದಿ ಅವ್ರಿಗೆ ತಳಗಿಳಿಸಿ ಹೊಡೆದು ಅಲ್ಲಾಹ್ ಅಕ್ಬರ್ ಅನ್ಬೇಕು, ಪಾಕಿಸ್ತಾನ ಪರ ಘೋಷಣೆ ಕೊಡ್ಬೇಕು. ಈ ಪರಿಸ್ಥಿತಿ ಬಂದರೆ 10 ವರ್ಷ ಡೆವಲಪ್ಮೆಂಟ್ ಏನು ಮಾಡ್ಯಾರ? 220 ಕೋಟಿ ಲಸಿಕೆ ಹಾಕಿದ್ರೆ ನಮಗೆಲ್ಲ. ಇದೇ DK ಶಿವಕುಮಾರ್, ಇದೇ ಸಿದ್ದರಾಮಯ್ಯ ಏನು ಹೇಳಿದ್ರು? ಮೋದಿದು ವ್ಯಾಕ್ಸಿನ್ ಐತಿ, ಅದು ತೊಗೊಂಡ್ರೆ ಲಕ್ವ ಆಗ್ತೈತಿ, ಅದು ತೊಗೊಂಡ್ರೆ ಮಕ್ಕಳು ಆಗೋದಿಲ್ಲ. ಇವರಿಬ್ಬರು ರಾತ್ರಿ ತುಡುಗಲಿ ಹೋಗಪ್ಪ ಅಂದ್ರೆ ಎಷ್ಟು ನೀಚ ಬುದ್ಧಿಯವರೊಳಗೆ ಸೇರೈತಂದ್ರೆ ಅಪಪ್ರಚಾರ ಮಾಡಿದ್ರಾಯ್ತು, ಜನ ತೊಗೊಳೋದಿಲ್ಲ, ಭಾಳಷ್ಟು ಜನ ಸಾಯ್ತಾರ. ನರೇಂದ್ರ ಮೋದಿ ಒಬ್ಬ ಮನುಷ್ಯನ ಹಂತಕ ಅಂತ ಹೇಳಿ ಅನ್ನೋಂಥ ಈಗ ಹೇಳಿದ್ರಲ್ಲ ಸೋನಿಯಾ ಗಾಂಧಿ ಹಿಂದಕ್ಕೆ ಮೌತ್ ಕಾ ಸೌದಾಗರ ಅಂತ ಹೇಳಿದ್ರು. ಅವಾದಲ್ಲ ಒಬ್ಬ ಮಣಿಶಂಕರ್ ಅಯ್ಯರ್, ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಪಾಟೀಲ್ ಅವರಿಗೆ ಹಾಗೂ ನಮ್ಮ ಮಾಜಿ ಸಚಿವರಾದಂಥ ಬಾಬುರಾವ್ ಚವ್ಹಾಣ್ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಏನು ಹೇಳಿದ್ರು ಬಂಧುಗಳೇ? ಚಹಾ ಮಾರವ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಯೋಗ್ಯದನ, ಭಾಳ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಂದೆ ಒಂದು ಗಾಡಿ ಇಟ್ಕೊಂಡು ಕೊಂಡಿರ್ಲತ್ತವಿ. ಅಂದರೆ ಇವರು ಯಾವ ರೀತಿ ಅಂದರೆ ಇವರು ಕಾಂಗ್ರೆಸ್ ಅಂದರೆ ಅವ್ರು ಹೇಳಿದಾಯ್ತು ಮುಂಜಾನೆ, ಅದನ್ನೂ ಒಂದು ವಿವಾದಾತ್ಮಕ ಆಗೈತೆ. ಮೋತಿಲಾಲ್ ನೆಹರು ಯಾರು ಗೊತ್ತಿಲ್ಲ, ಜವಾಹರ್ಲಾಲ್ ನೆಹರು ಮುಂದೆ ಏನೇನು ಚೇಂಜ್ ಆಯಿತು ಗೊತ್ತಿಲ್ಲ, ಇಂದಿರಾ ಗಾಂಧಿಯವರು ಯಾರು ಲಗ್ನ ಆದರೂ ಗೊತ್ತಿಲ್ಲ, ರಾಹುಲ್ ಗಾಂಧಿ ಸೋನಿಯಾ 50 ಅದು 50 ಆ ಕಡೆ ರಾಬರ್ಟ್ ತೋಟ 50-70 ಇದೇನೋ ಹತ್ತಲೇ ಇಲ್ಲ. ಇದು ಒಮ್ಮೆ ಟಪಿಗೆ ಹಾಕತ್ತಾನ, ಒಮ್ಮೆ ಜನವೂ ಬ್ರಾಹ್ಮಣನು ಆಗ್ತಾನ. ಏನಿದು ದೇಶನಾಗ ಏನು ವ್ಯವಸ್ಥೆ ನೋಡ್ರಿ. ಇವತ್ತು ಚಂಬು ಮೋದಿ ಚಂಬು ಕೊಟ್ಟಾರ. ನಿಮ್ಮ ಕಾಂಗ್ರೆಸ್ನವ್ರು ಹೇಳ್ತೀನಿ, ಮುಂದಿನ 5 ವರ್ಷನಾಗ ನೀವೇನು ಲೂಟಿ ಮಾಡಿ ದೇಶದಾಗ ತಿಂದು ಉಂಡು ಮರಿ ಮೊಮ್ಮಕ್ಕಳ ಥರ ಏನು ಆಸ್ತಿ ಮಾಡಿರಲ್ಲ, ನಿಮ್ಮ ಎಲ್ಲರ ಕೈಯಾಗ ಚಂಬು ಕೊಟ್ಟೇ ನರೇಂದ್ರ ಮೋದಿ ಚಂಬು ಕೊಡ್ಸೋದು ಗ್ಯಾರಂಟಿ. ಆ ಕೇಜ್ರಿವಾಲ್ ಒಳಗೆ ಹಾಕಾರಿಲ್ಲ, ಇವೆಲ್ಲ ಅದಾವ, ಇಲ್ಲ ಲಿಸ್ಟ್ನಾಗ ಐತಿ. ಇಲ್ಲಿಯವರು ಅದಾರ ಒಂದು 3 ಮಂದಿ, ಇವರೆಲ್ಲ ಚಂಪು ಹಿಡಿಸ್ತೀವಿ ನಾವು ಗ್ಯಾರಂಟಿ. ಅದೇ ಪಿಕ್ಚರ್ ಬಾಕಿ ಹೈ, ಎಷ್ಟು ಲೂಟಿ ಮಾಡಿದ್ರಿ.